ಧರ್ಮಸ್ಥಳದ ಬಗ್ಗೆ ಮೈಸೂರಿನಲ್ಲೂ ಕೂಡ ಸಭೆಯನ್ನ ನಡೆಸಿದ್ರ ತಿಮ್ಮರೋಡಿ 2 ವರ್ಷಗಳ ಹಿಂದಿನ ಸಭೆಯ ಫೋಟೋ ಇದೀಗ ವೈರಲ್ ಆಗ್ತಾ ಇದೆ. ಮೈಸೂರಿನ ಸರ್ಕಾರಿ ಅತಿಥಿ ಗೃಹದಲ್ಲಿ 2 ವರ್ಷದ ಹಿಂದೆ ನಡೆದಿದ್ದಂತ ಸಭೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರವೀಣ್ ಎಂಬಾತನಿಂದ ಫೋಟೋವನ್ನು ಶೇರ್ ಮಾಡಲಾಗಿದೆ. 2 ವರ್ಷದ ಹಿಂದೆ ಸತ್ಯ ಶೋಧನೆ ಆರಂಭದ ದಿನ ಅಂತ ಪೋಸ್ಟ್ ಮಾಡಲಾಗಿದೆ. ತಿಮ್ಮರೋಡಿ ಜೊತೆ ಸರ್ಕಾರಿ ಅತಿಥಿ ಗೃಹದ ಹೊರಗೆ ನಿಂತ ಫೋಟೋ. ಮೈಸೂರು ಹುಣಸೂರು ರಸ್ತೆಯಲ್ಲಿರುವಂತಹ ಜಲದರ್ಶಿನಿ ಅತಿಥಿ ಗೃಹ. ಮೈಸೂರಿನಲ್ಲೂ ಧರ್ಮಸ್ಥಳದ ಬಗ್ಗೆ ಸಭೆಯನ್ನ ನಡೆಸಲಾಗಿತ್ತಾ ಅನ್ನುವಂತ ಅನುಮಾನ ಈ ಫೋಟೋದ ಮುಖಾಂತರವಾಗಿ ಹುಟ್ಟುಕೊಳ್ತಾ ಇದೆ. ಅಂದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಜೊತೆಗಿದ್ದ ವಸಂತ್ ಗಿಳಿಯಾರ್. ಇಂದು ಮಹೇಶ್ ತಿಮ್ಮರೋಡಿ ವಿರುದ್ಧವೇ ಧ್ವನಿ ಎತ್ತಿರುವಂತ ಗಿಳಿಗಾರ್. ಸೊ ನೋಡಿ, ಅಣ್ಣನ ಜೊತೆ ಮೈಸೂರಿನ ಜಲದರ್ಶಿನಿಯಲ್ಲಿ 2 ವರ್ಷದ ಹಿಂದೆ ಸತ್ಯಶೋಧನಾ ವರದಿ ಆರಂಭದ ದಿನ ಅಂತ ಪೋಸ್ಟ್ ಹಾಕಿರೋದು. ಈ ಫೋಟೋದಲ್ಲಿ ನಿಮಗೆ ಆಶ್ಚರ್ಯ ಅನ್ಸೋದು ಏನು ಅಂತ ಅಂದ್ರೆ, ವಸಂತ್ ಗಿಳಿಯಾರ್ ಈಗ ಬಹಳ ವಿರೋಧಿ. ತಿಮ್ಮರೋಡಿನ ಕಂಡ್ರಾಗಲ್ಲ, ಧರ್ಮಸ್ಥಳದಾಗಿ ಪರವಾಗಿ ನಿಂತು ಹೋರಾಟ ಮಾಡಿದಂಥ ಸೇನಾನಿ ಅಂತ ಇವರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕರೆಯಲಾಗ್ತಾ ಇದೆ, ವಸಂತ್ ಗಿಳಿಯಾರನ್ನ. ಇದೇ ವಸಂತ್ ಗಿಳಿಯಾರ್ ತಿಮ್ಮರೋಡಿ ಪಕ್ಕದಲ್ಲಿ ನಿಂತಿರುವಂಥ ಫೋಟೋವನ್ನು ನೀವು ನೋಡ್ತಾ ಇರಬಹುದು. ಇದು 1 ವರ್ಷದ ಹಿಂದೆ ಪೋಸ್ಟ್ ಮಾಡಿರುವಂಥ ಫೋಟೋ. 2 ವರ್ಷದ ಹಿಂದೆ ನಡೆದಂಥ ಮೀಟಿಂಗ್ ಅನ್ನೋದನ್ನು ಹೇಳಲಾಗ್ತಾ ಇದೆ. ಏನು ನಡೀತಾ ಇದೆ ಅನ್ನೋದು ಈಗ ಪ್ರಶ್ನೆ. ವಸಂತ್ ಗಿಳಿಯಾರ್ ಅವತ್ತು ತಿಮ್ಮರೋಡಿ ಜೊತೆಗೆ ಇಷ್ಟು ಆಪ್ತರಾಗಿದ್ರಾ? ಏನು ಸತ್ಯ ಶೋಧನೆ ಮಾಡೋಕ್ಕೆ ಅಂತ ಹೊರಟಿದ್ರು? ಬೇರೆ ಬೇರೆ ಹಾಕಿದ್ದು ಹೆಂಗೆ? ಆಮೇಲೆ ಯಾಕೆ ಹಾವು ಮುಂಗುಸಿ ಆದ್ರು? ಎಲ್ಲ ಪ್ರಶ್ನೆಗಳು ಇದೆ ನೋಡಿ. ನಾನು ಅದಕ್ಕೆ ಈ ಪ್ರಕರಣದಲ್ಲಿ ದಿನಕ್ಕೊಂದು ಹೇಳಿಕೆ, ದಿನಕ್ಕೊಂದು ರೀತಿಯಾದಂಥ ಟ್ವಿಸ್ಟು, ದಿನಕ್ಕೊಂದು ವಿಡಿಯೋ, ದಿನಕ್ಕೊಂದು ಆಡಿಯೋ, ಫೋಟೋ ಎಲ್ಲವೂ ಕೂಡ ಕನ್ಫ್ಯೂಷನ್ಸೆ. ಸೊ ಹಾಗಿದ್ರೆ ಮೈಸೂರಿನಲ್ಲಿ ಮೀಟಿಂಗ್ ಆಗಿತ್ತು, ಆ ಮೀಟಿಂಗಿನಲ್ಲಿ ವಸಂತ್ ಗಿಳಿಯಾರ್ ಕೂಡ ಭಾಗಿಯಾಗಿದ್ರಾ? ಪ್ರಶ್ನೆ ಇದೆ. ವಸಂತ್ ಗಿಳಿಯಾರ್ ಈ ಒಂದು ಮೀಟಿಂಗ್ನಲ್ಲಿ ಯಾಕೆ ಭಾಗಿಯಾಗಿದ್ರು? ಆಮೇಲೆ ಇವ್ರ ನಡುವೆ ಏನು ಸಮಸ್ಯೆ ಆಯಿತು? ಈಗ ದೂರ ಆಗಿದ್ದು ಯಾಕೆ? ಎಲ್ಲವೂ ಕೂಡ ಪ್ರಶ್ನೆ. ಸೋಷಿಯಲ್ ಮೀಡಿಯಾದಲ್ಲೇ ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಯೂಟ್ಯೂಬರ್ಸೇ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ನಾನು ಅವತ್ತೇ ಹೇಳಿದ್ದೆ ಇದು ಸತ್ಯ, ನಾನು ಹೇಳಿದ ಸತ್ಯ, ನಾನು ಹೇಳಿದ್ದೇ ಸತ್ಯ ಅಂತ. ಬಟ್ ಯಾವುದು ಸತ್ಯ ಅನ್ನೋದು ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಬೇಕಾಗತ್ತೆ ಇಲ್ಲಿ ನಮ್ಮ ಜನ ಕೂಡ. ಯಾಕಂದರೆ ತನಿಖೆ ನಂತರವೇ ಯಾರು ಸತ್ಯ ಯಾರು ಸುಳ್ಳು ಏನಾಗಿದೆ ಅನ್ನೋದು ಗೊತ್ತಾಗದೇ ಇದೆ. ತಿಮ್ಮರೋಡಿ ಜೊತೆಗೆ ವಸಂತ್ ಗಿಳಿಯಾರ್ ಇರುವಂಥ ಫೋಟೋ. ಮೈಸೂರಿನಲ್ಲಿ ಅವತ್ತು ಏನು ಮೀಟಿಂಗ್ ಮಾಡಿದ್ರು? ಹಾಗಿದ್ರೆ ಮೈಸೂರಿನಲ್ಲೂ ಕೂಡ ಧರ್ಮಸ್ಥಳದ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ರ? ವಸಂತ್ ಗಿಳಿಯಾರ್ಗೆ ಈ ವಿಚಾರ ಹಾಗಿದ್ರೆ ಅವತ್ತೇ ಗೊತ್ತಿತ್ತಾ ಈ ಥರದೊಂದು ಷಡ್ಯಂತ್ರ ನಡೀತಾ ಇದೆ ಅಂತ? ತಿಮ್ಮರೋಡಿ ಅವ್ರು ಕರೆದಿದ್ದ ಸಭೆಗೆ ಇವ್ರು ಯಾಕೆ ಹೋಗಿದ್ರು? ಎಲ್ಲವೂ ಕೂಡ ಪ್ರಶ್ನೆ. ಈ ಫೋಟೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಪ್ರವೀಣ್ ಎಂಬಾತ ಈ ಒಂದು ಫೋಟೋವನ್ನು ಶೇರ್ ಮಾಡಿರುವಂಥದ್ದು.